ನೀವು ಸ್ಪೈಡರ್ ಮ್ಯಾನ್ ಅಭಿಮಾನಿಯಾಗಿದ್ದರೆ ಲೈಕ್ ಬಟನ್ ಒತ್ತಿರಿ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ನಾವು ಕೆಲವು ಸ್ಪೈಡರ್ ಮ್ಯಾನ್ ಗ್ಯಾಜೆಟ್ಗಳ ಬಗ್ಗೆ ನೋಡೋಣ. ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ನಾವು ವಿಡಿಯೋಗೆ ಹೋಗೋಣ. ಸ್ಪೈಡರ್ ಮ್ಯಾನ್ PS4 ಹಾಟ್ ಟಾಯ್ಸ್. ಇದು ಒಂದು ಆಟಿಕೆ. PS4 ಗೇಮ್ನಲ್ಲಿ ಬರುವ ಸ್ಪೈಡರ್ ಮ್ಯಾನ್ ಪಾತ್ರದಂತೆಯೇ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ ನಿಮಗೆ ಸ್ಪೈಡರ್ ಮ್ಯಾನ್ನ ಹಲವು ಭಾಗಗಳನ್ನು ನೀಡಲಾಗುತ್ತದೆ. ಆ ಎಲ್ಲಾ ಭಾಗಗಳನ್ನು ನೀವು ಫಿಟ್ ಮಾಡಿ ಸ್ಪೈಡರ್ ಮ್ಯಾನ್ ಅನ್ನು ತರಬಹುದು. ಜೊತೆಗೆ ಸ್ಪೈಡರ್ ಮ್ಯಾನ್ನ ಕೆಲವು ಗ್ಯಾಜೆಟ್ಗಳನ್ನು ಸಹ ನೀಡಿದ್ದಾರೆ. ಬೇಕಿದ್ದರೆ ನೀವು ಅವುಗಳನ್ನು ಫಿಟ್ ಮಾಡಬಹುದು. ಅದು ಮಾತ್ರವಲ್ಲದೆ ಸ್ಪೈಡರ್ ಮ್ಯಾನ್ ವೆಬ್ ಬಿಡುವಂತಹ ಗ್ಯಾಜೆಟ್ ನೀಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಇದರಲ್ಲಿರುವ ಎಲ್ಲಾ ಭಾಗಗಳನ್ನು ನೀವು ಫಿಟ್ ಮಾಡಬಹುದು. ನೀವು ಇದನ್ನು ಡಿಸ್ಪ್ಲೇನಲ್ಲಿ ಸಹ ಇಡಬಹುದು. ನೀವು ಸ್ಪೈಡರ್ ಮ್ಯಾನ್ ಅಭಿಮಾನಿಯಾಗಿದ್ದರೆ ಈ ಆಟಿಕೆ ನಿಮಗೆ ತುಂಬಾ ಇಷ್ಟವಾಗುತ್ತದೆ. ಸ್ಪೈಡರ್ ಮ್ಯಾನ್ ಸೂಟ್. ನಾವೆಲ್ಲರೂ ಸ್ಪೈಡರ್ ಮ್ಯಾನ್ ಫಾರ್ ಫ್ರಮ್ ಹೋಮ್ ಮೂವಿ ನೋಡಿದ್ದೇವೆ. ಅದರಲ್ಲಿ ಬರುವ ಸೂಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತದೆ. ಆ ಸೂಟ್ ಧರಿಸಿದರೆ ಚೆನ್ನಾಗಿರುತ್ತದೆ ಎಂದು ಹಲವರು ಯೋಚಿಸಿದ್ದೀರಿ. ಸ್ಪೈಡರ್ ಮ್ಯಾನ್ ಅಭಿಮಾನಿಗಳಿಗಾಗಿಯೇ ಈ ಸೂಟ್ ಅನ್ನು ವಿಶೇಷವಾಗಿ ಸಿದ್ಧಪಡಿಸಲಾಗಿದೆ. ಈ ಸೂಟ್ ಸಂಪೂರ್ಣವಾಗಿ ಫಾರ್ ಫ್ರಮ್ ಹೋಮ್ನ ಮಾದರಿಯಲ್ಲಿದೆ. ನೋಡೋದಕ್ಕೆ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಈ ಸೂಟ್ ಅನ್ನು ರಬ್ಬರ್ನಲ್ಲಿ ತಯಾರಿಸಲಾಗಿದೆ. ಇದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಆದ್ದರಿಂದ ಯಾವುದೇ ರೀತಿಯ ದೇಹಕ್ಕೂ ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ತುಂಬಾ ಆರಾಮದಾಯಕವಾಗಿದೆ. ಈ ಸೂಟ್ ಧರಿಸಿದರೆ ನಿಮಗೆ ಸ್ಪೈಡರ್ ಮ್ಯಾನ್ ರೀತಿಯ ಅನುಭವ ಖಂಡಿತ ಸಿಗುತ್ತದೆ. ನೀವೇ ಸ್ಪೈಡರ್ ಮ್ಯಾನ್ ಎಂದು ನಿಮ್ಮ ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಡುತ್ತೀರಿ. ತುಂಬಾ ಆಕರ್ಷಕವಾಗಿ ಕಾಣುತ್ತದೆ. ಸ್ಪೈಡರ್ ಮ್ಯಾನ್ ವೆಬ್ ಶೂಟರ್. ಇದು ಒಂದು ವೆಬ್ ಶೂಟರ್. ಇದನ್ನು ನೀವು ಧರಿಸಿ ಸ್ಪೈಡರ್ ಮ್ಯಾನ್ನಂತೆ ವೆಬ್ ಬಿಡಬಹುದು. ಇದನ್ನು ನೀವು ಸುಲಭವಾಗಿ ವಾಚ್ ಕಟ್ಟುವಂತೆ ನಿಮ್ಮ ಕೈಯಲ್ಲಿ ಧರಿಸಬೇಕು. ಧರಿಸಿದ್ರೆ ಸ್ಪೈಡರ್ ಮ್ಯಾನ್ ರೀತಿಯ ಅನುಭವ ಖಂಡಿತ ಸಿಗುತ್ತದೆ. ಏಕೆಂದರೆ ಇದರ ಮೂಲಕ ಸ್ಪೈಡರ್ ಮ್ಯಾನ್ ಹೇಗೆ ವೆಬ್ ಶೂಟ್ ಮಾಡುತ್ತಾನೋ ಅದೇ ರೀತಿ ಮಾಡಬಹುದು. ಆದರೆ ಇದನ್ನು ಬಳಸಿ ನೀವು ಸಾಹಸಗಳನ್ನು ಮಾಡಲು ಸಾಧ್ಯವಿಲ್ಲ. ತೂಕ ಕಡಿಮೆ ಇರುವ ವಸ್ತುಗಳ ಮೇಲೆ ಬಳಸಬಹುದು. ಒಟ್ಟಾರೆಯಾಗಿ ಈ ಗ್ಯಾಜೆಟ್ನ ವಿನ್ಯಾಸ ಮತ್ತು ಕಾರ್ಯವು ತುಂಬಾ ಚೆನ್ನಾಗಿದೆ. ಸ್ಪೈಡರ್ ಮ್ಯಾನ್ ರೋಬೋಟ್. ಇದು ಒಂದು ಅಡ್ವಾನ್ಸ್ಡ್ ರೋಬೋಟ್. ಹೋಮ್ ಕಮಿಂಗ್ ಚಿತ್ರದಲ್ಲಿ ಬರುವ ಸ್ಪೈಡರ್ ಮ್ಯಾನ್ನಂತೆ ಈ ರೋಬೋಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಇದನ್ನು ಮೊದಲು ನಿಮ್ಮ ಮೊಬೈಲ್ನ ಬ್ಲೂಟೂತ್ ಮೂಲಕ ಸಂಪರ್ಕಿಸಬೇಕು. ಇದಕ್ಕಾಗಿ ಒಂದು ಅಪ್ಲಿಕೇಶನ್ ನೀಡಲಾಗಿರುತ್ತದೆ. ಅದನ್ನು ನೀವು ಇನ್ಸ್ಟಾಲ್ ಮಾಡಿ ಈ ರೋಬೋಟ್ ಅನ್ನು ಸಂಪೂರ್ಣವಾಗಿ ನಿಯಂತ್ರಿಸಬಹುದು. ಈ ರೋಬೋಟ್ನಲ್ಲಿ ಕೆಲವು ಮೈಕ್ಗಳನ್ನು ನೀಡಲಾಗಿದೆ. ಆದ್ದರಿಂದ ಇದರೊಂದಿಗೆ ನೀವು ಮಾತನಾಡಿದರೆ ಈ ರೋಬೋಟ್ ನಿಮಗೆ ಪ್ರತಿಕ್ರಿಯಿಸುತ್ತದೆ. ಇದರಲ್ಲಿ ಸೆನ್ಸಾರ್ಗಳನ್ನು ಸಹ ನೀಡಲಾಗಿದೆ. ಆದ್ದರಿಂದ ನೀವು ಇದನ್ನು ಸ್ಪರ್ಶಿಸಿದರೆ ರೋಬೋಟ್ ಪ್ರತಿಕ್ರಿಯಿಸುತ್ತದೆ. ಈ ಎಲ್ಲದರ ಜೊತೆಗೆ ಈ ರೋಬೋಟ್ನ ಕಣ್ಣುಗಳು ತುಂಬಾ ಆಕರ್ಷಕವಾಗಿವೆ. ಏಕೆಂದರೆ ಇದು ಕಣ್ಣುಗಳ ಮೂಲಕ ನಿಮ್ಮೆಡೆಗೆ ಹಲವಾರು ಭಾವನೆಗಳನ್ನು ವ್ಯಕ್ತಪಡಿಸುತ್ತದೆ. ಅದು ನೋಡಲು ತುಂಬಾ ಮುದ್ದಾಗಿದೆ. ಇದನ್ನು ನೀವು USB ಮೂಲಕ 2 ಗಂಟೆಗಳ ಕಾಲ ಚಾರ್ಜ್ ಮಾಡಬೇಕು. ಇದರ ಸೂಟ್ ರಬ್ಬರ್ ಲೇಯರ್ನೊಂದಿಗೆ ತುಂಬಾ ನಯವಾಗಿ ನೀಡಲಾಗಿದೆ. ಒಟ್ಟಾರೆಯಾಗಿ ಸ್ಪೈಡರ್ ಮ್ಯಾನ್ ಅಭಿಮಾನಿಗಳಿಗೆ ಈ ರೋಬೋಟ್ ಒಂದು ಉತ್ತಮ ಆಯ್ಕೆಯಾಗಿದೆ. ಸ್ಪೈಡರ್ ಮ್ಯಾನ್ ಶೂಟರ್. ಸ್ಪೈಡರ್ ಮ್ಯಾನ್ಗೆ ಶೂಟರ್ ತುಂಬಾ ಮುಖ್ಯ ಎಂದು ನಮಗೆಲ್ಲರಿಗೂ ಗೊತ್ತು. ಆದ್ದರಿಂದ ಈ ಗ್ಯಾಜೆಟ್ ಮೂಲಕ ನೀವು ಸ್ಪೈಡರ್ ಮ್ಯಾನ್ನಂತೆ ವೆಬ್ ಶೂಟ್ ಮಾಡಬಹುದು. ಈ ಗ್ಯಾಜೆಟ್ನಲ್ಲಿ ಬ್ಯಾಂಡ್ ನೀಡಲಾಗಿದೆ. ಅದರ ಮೂಲಕ ನೀವು ಇದನ್ನು ನಿಮ್ಮ ಕೈಗೆ ಹಾಕಿಕೊಳ್ಳಬಹುದು. ನಂತರ ನಿಮಗೆ ಬೇಕಾದ ಜಾಗದಲ್ಲಿ ಶೂಟ್ ಮಾಡಬಹುದು. ಇದರಲ್ಲಿ ನೀಡಿರುವ ಬುಲೆಟ್ಗಳು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ. ಇದನ್ನು ಬಳಸುವಾಗ ನಿಮಗೆ ತುಂಬಾ ಖುಷಿಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಬಟನ್ ಒತ್ತಿರಿ. ನೀವು ಸ್ಪೈಡರ್ ಮ್ಯಾನ್ ಅಭಿಮಾನಿಯಾಗಿದ್ದರೆ ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಅಥವಾ ನಿಮಗೆ ಯಾವ ಸೂಪರ್ ಹೀರೋ ತುಂಬಾ ಇಷ್ಟ ಎಂದು ಕಾಮೆಂಟ್ ವಿಭಾಗದಲ್ಲಿ ಹೇಳಿ. ನಾನು ನಿಮ್ಮನ್ನು ಇನ್ನಷ್ಟು ಹೊಸ ಗ್ಯಾಜೆಟ್ಗಳೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಟಾಟಾ, ಬೈ ಬೈ, ಟೇಕ್ ಕೇರ್.